ಬೆಳಗಾವಿಯಲ್ಲಿ 3 ಕಾಸಿಗೆ ಪ್ರತಿಷ್ಠಿತ ಚಾನೆಲ್ ಮಾನ ಹರಾಜು ಹಾಕಿದ ಪತ್ರಕರ್ತನೇ ದರೋಡೆಗೆ ಇಳಿದ್ನ. ಬಾ ಗೆಳೆಯ ಬಾ ಎಂದು ಕೈಬೀಸಿ ಕರೀತಾ ಇರುವ ಹಿಂಡಲಗ ಜೈಲು. ಹರ ಹರ ಮಹದೇವ. ಹೌದು, ಕಳೆದೊಂದು ತಿಂಗಳುಗಳಿಂದ ಕುಂದಾನಗರಿಯ ಕುಂದ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಅದು ಯಾತಕ್ಕೆ ಅಂತೀರಾ? ಇಲ್ಲಿ ಹೇಳ್ತೀವಿ ಕೇಳಿ. ಕ್ಲೀನ್ ಮೀಡಿಯಾ ನಮ್ಮಿಂದಲೇ ಆರಂಭವಾಗಲಿ ಎಂಬುದಕ್ಕೆ ಪೂರಕವಾಗಿ ಸದ್ಯ ಟ್ರೆಂಡ್ ನಲ್ಲಿ ಇರುವಂತಹ ಪತ್ರಕರ್ತನೊಬ್ಬನ ಸ್ಟೋರಿ ತೆರೆದಿಡಲಾಗ್ತಾ ಇದೆ. ಉದಯ ವಾರ್ತೆ ನ್ಯೂಸ್ ಕನ್ನಡ. ಪ್ರಾಮಾಣಿಕ ಪತ್ರಕರ್ತರು ತಮ್ಮ ರಕ್ತ ಬಸಿದು ಕಟ್ಟಿದ ರಾಜ್ಯದ ಪ್ರತಿಷ್ಠಿತ ಟಿವಿ ಚಾನೆಲ್ಗೆ ಹಾವಿನಂತೆ ಹೊಕ್ಕವನು ಈ ವರದಿಗಾರ. ಮೇಲಿನವರು ಬದಲಾದಂತೆ ಈ ಚಾನೆಲ್ ಮೇಲಿನ ಜನರ ನಂಬಿಕೆಯೂ ಕೂಡ ಬದಲಾಗಿದೆ. ವಸೂಲಿ ವೀರರ ಸಂಖ್ಯೆಯಾಗಿರುವ ಈ ಚಾನೆಲ್ಗೆ ಇವನು ದಲ್ಲಾಳಿಯಾಗಿ ಬಿಟ್ಟಿದ್ದಾನೆ. ದಲ್ಲಾಳಿ ಹೆಸರಲ್ಲಿ ದರೋಡೆಗೆ ಇಳಿದಿರೋದು ಮೇಲಿನವರ ಆದೇಶದ ಮೇಲೇನೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಈ ದಲ್ಲಾಳಿ ಪತ್ರಕರ್ತ ಈಗ ಇಲ್ಲಿ ಎಡವಟ್ಟೊಂದನ್ನ ಮಾಡಿಕೊಂಡು ಬಿಟ್ಟಿದ್ದಾನೆ. ಇವನ ಎಡವಟ್ಟನ್ನ ನೋಡಿ ಹಿಂಡಲಗ ಜೈಲು ಬಾ ಗೆಳೆಯ ಬಾ ಅಂತ ಕೈಬೀಸಿ ಕರೀತಾ ಇದೆ. ಹಿಂಡಲಗ ಜೈಲಿನ ಕಂಬಿಗಳು ಈ ವರದಿಗಾರನ ಮೇಲೆ ಪ್ರೀತಿ ಉಕ್ಕಲು ಕಾರಣ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆಗಿದ್ದೇನು ಅಂದ್ರೆ, ಜಿಲ್ಲಾ ಆರೋಗ್ಯಾಧಿಕಾರಿಯೊಬ್ಬ ಬೆಳಗಾವಿ ಬೆಂಕಿ ರಾಜಕಾರಣದ ಬಗ್ಗೆ ತನ್ನ ಅಸಹನೆ ವ್ಯಕ್ತಪಡಿಸಿದ್ದಾನೆ. ಎದುರಿಗೆ ಕುಳಿತುಕೊಂಡಿದ್ದ ತುಕಾಲಿ ವರದಿಗಾರನೊಬ್ಬ ಅದನ್ನೆಲ್ಲ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನಷ್ಟೇ. ಅಲ್ಲಿಗೆ ಶುರುವಾಗಿತ್ತು ನೋಡಿ ವಸೂಲಿ ಪರ್. ಬೆಳಗಾವಿಯ ಲೋಕಲ್ ರಿಪೋರ್ಟರ್ಗಳಿಂದ ಹಿಡಿದು ದಿಲ್ಲಿ ರಿಪೋರ್ಟರ್ಗಳು ಈ ಆರೋಗ್ಯಾಧಿಕಾರಿಯ ಜ್ವರ ಬರುವಂತೆ ಬೆದರಿಸಿ ಸಿಕ್ಕಷ್ಟು ವಸೂಲಿ ಮಾಡಿದ್ದಾರೆ. ಈ ಸುದ್ದಿ ಪ್ರತಿಷ್ಠಿತ ಚಾನೆಲ್ ದರೋಡೆಕೋರನ ಕಿವಿಗೆ ಬಿದ್ದಿದೆ. ಪ್ರತಿ ಕ್ಷಣವೂ ದರೋಡೆಗೆ ಹೊಂಚು ಹಾಕಿಕೊಂಡು ಕುಳಿತಿರೋ ಈ ಆಸಾಮಿಗೆ ಟೈಮ್ ಸಿಕ್ಕರೆ ಬಿಡ್ತಾನೆಯೇ? ಆರೋಗ್ಯಾಧಿಕಾರಿ ಸ್ವಿರಾಯ್ಡ್ ಚುಚ್ಚಿಬಿಟ್ಟ. ಉದುರಿದ್ದು ಲಕ್ಷ. ಯಾವುದೋ ಲೋಕಲ್ ಚಾನೆಲ್ ಇರ್ಲಿ, ದಿಲ್ಲಿ ಚಾನೆಲ್ ಇರ್ಲಿ, ಎಲ್ಲವೂ ಕೂಡ ನನ್ನದೇ ಜವಾಬ್ದಾರಿ ಎಂಬ ಭರವಸೆಯನ್ನು ಈ ಅಧಿಕಾರಿಗೆ ಕೊಟ್ಟಿದ್ದ. ಆದ್ರೆ ಮುಂದೆ ನಡೆದದ್ದು ಮಾರಿ ಹಬ್ಬ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ದರೋಡೆಕೋರ ದರಶಾಹಿಯಾಗೋ ಪ್ರಮೇಯ ಬರ್ತಾ ಇರಲಿಲ್ಲ. ಆದ್ರೆ ಕಂಟ್ರೋಲ್ ನಲ್ಲಿ ಇಲ್ಲದ ಲೋಕಲ್ ಚಾನೆಲ್ ಒಂದರಲ್ಲಿ ಡಿಎಚ್ಒನ ವಿಡಿಯೋ ಬಂದು ಬಿಟ್ಟಿತ್ತು. ಡಿಎಚ್ಒ ಕಂಗಾಲಾಗಿ ದರೋಡೆಕೋರನಿಗೆ ಹಿಗ್ಗಾಮುಗ್ಗಾ ಉಗಿದು ಬಿಟ್ಟಿದ್ದ. ಮುಖಕ್ಕೆ ಬಿದ್ದ ಉಗುಳನ್ನ ಅವಸರವಾಗಿ ಒರೆಸಿಕೊಂಡು ದರೋಡೆಕೋರ ಅದೇನ್ ಮ್ಯಾನೇಜ್ ಮಾಡಿದ್ನೋ ಗೊತ್ತಿಲ್ಲ. 15 ನಿಮಿಷದಲ್ಲಿ ವಿಡಿಯೋ ಡಿಲೀಟ್ ಆಗಿತ್ತು. ಆದ್ರೆ ಅಷ್ಟರಲ್ಲಾಗ್ಲೇ ಯಾರೋ ಒಬ್ಬ ವಿಡಿಯೋ ಡೌನ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ದರೋಡೆಕೋರ ಪ್ಲಾನ್ ಫ್ಲಾಪ್ ಆಯಿತು. ಸಿಸಿಟಿವಿ ಇಲ್ಲದ ಸಿಪಿಎಡ್ ಗ್ರೌಂಡ್ ರಹಸ್ಯ ಬಟಾ ಬಯಲಾಗಿತ್ತು. ಅಷ್ಟರಲ್ಲಿ ತಿಂದದ್ದು ಮುಸುಡಿಗೆ ಹತ್ತಿ ಬಿಟ್ಟಿತ್ತು. ಮಾನ ಹರಾಜಾಗೋ ಭಯದಲ್ಲಿ ಡಿಎಚ್ಒ ನನ್ನ ಇದೇ ದರೋಡೆಕೋರ ತನ್ನ ಕೋರ್ ಕಮಿಟಿಯ ಸದಸ್ಯರ ಬಲದಿಂದ ಎತ್ತಂಗಡಿ ಮಾಡಿಸಿಬಿಟ್ಟ. ಹಣ, ಗುಣ, ಮಾನ, ಮರ್ಯಾದೆ ಕಳೆದುಕೊಂಡಿರುವ ಆ ಅಧಿಕಾರಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರೋ ತಯಾರಿಯಲ್ಲಿ ಇದ್ದಾನೆ. ಹಾಗೇನಾದ್ರೂ ಆದ್ರೆ ಮಾನ ಕಳೆದುಕೊಂಡಿರುವ ದರೋಡೆಕೋರ ಹಿಂಡಲಗ ಜೈಲಿನ ಅತಿಥಿಯಾಗಲಿದ್ದಾನೆ. ಜೈಲು ಕಂಬಿಗಳು ಇವನಿಗಾಗಿ ಕಾದಿವೆ. ಉದಯ ವಾರ್ತೆ ನ್ಯೂಸ್ ಕನ್ನಡ ಪಕ್ಕಾ ಸಾಕ್ಷಿ ಇಟ್ಟುಕೊಂಡೇ ಈ ಸುದ್ದಿ ಕೈಗೆತ್ತಿಕೊಂಡಿದೆ. ಆ ದರೋಡೆಕೋರನ ಮುಖವಾಡ ನಾಳಿನ ಉದಯ ವಾರ್ತೆ ನ್ಯೂಸ್ ಕನ್ನಡದಲ್ಲಿ ಮತ್ತೊಂದು ಸಾಕ್ಷಿ ಸಮೇತ ಕಳಚಲಿದೆ. ಹಲೋ ಸರ್ ಎಲ್ರಿ ಸರ್ ಇಲ್ಲೇ ಗ್ರೌಂಡ್ ಇದು ಸಿಪೇಟ್ ಗ್ರೌಂಡ್ ಮುಂದೆ ನಾನು ಇಲ್ಲಿ ಬಂದೆ ಮೇನ್ ರೋಡ್ ಅಲ್ಲ ನಾನು ಇಲ್ಲಿ ಮೇನ್ ಗ್ರೌಂಡ್ ಅದ ಸರ್ ಇಲ್ಲಿ ಮುಂದ್ ಬರಲ್ಲ ಸರ್ ಹಂಗೆ ಮುಂದೆ ಅಂದ್ರೆ ಎಲ್ಲಿ ಎಲ್ದಿರಿ ಎಕ್ಸಾಕ್ಟ್ಲಿ ಸರ್ ಇದ ಮೇನ್ ರೋಡ್ ನಾಗೆ ಅದೇನ್ ಸರ್ ನಮ್ಮ ಮಂಟೆ ಸ್ಕೂಲ್ ಕಡೆ ನಂದು ಗಾಡಿ ಇಲ್ಲಿ ಅಲ್ಲೇ ಐತೆ ಸರ್ ಅದಕ್ಕೆ ಎಲ್ಲಿದೆ ನೀವು ಎಲ್ದಿ ಸರ್ ನಾ ಈಗ ಮುಂದೆ ಇದು ಕ್ಲಬ್ ಐತಿ ಗೊತ್ತೇನ್ರಿ ಬೆಳಗಾಂ ಕ್ಲಬ್ ಬ್ಲಾಕ್ ಕ್ಲಬ್ ಗಾಡಿ ಬಂದನ್ರಿ ಬ್ಲಾಕ್ ಕ್ಲಬ್ ಗಾಡಿದು ಕ್ಲಬ್ ಮುಂದೆ ಸರ್ ನಾವು ಹೊಂಟಿದ್ದೆ ಈ ನೀವು ಕ್ಯಾಂಪಿಗೆ ಹೋಗೋ ರೋಡ್ನಾಗ ಇದೆ ನೋಡಿ ಸರ್. ಈ ಸ್ಕೂಲ್ ಐತಿ ಗೊತ್ತೇನ್ ಸರ್? ಯಾವ ಸ್ಕೂಲ್ ರೀ? ಜ್ಯೋತಿ ಸ್ಕೂಲ್ ಹಿಂದರೇನ? ಅಲ್ಲ ಜ್ಯೋತಿ ಸ್ಕೂಲ್ ಅಲ್ರಿ, ಮುಂದ ಯಾವ್ದ್ರಿ? ಮುಂದ ಅದೇ ಇದ್ರ ಸ್ಕೂಲ್ ಐತಲ್ ಸರ್, ಅದು ಇನ್ನೊಂದ್ ಯಾವ್ದೋ ಇಂಗ್ಲಿಷ್ ಅದಲ್ರಿ ಜ್ಯೋತಿ ಸ್ಕೂಲ್ ಇಂದ ಹಂಗೆ ಮುಂದ್ ಬಂದ್ ಬಿಡ್ರಲ್ಲ ಸರ್. ಆಯ್ತು ಮುಂದೆ ಬಂದ್ರಿ ನೀವು ಸ್ವಲ್ಪ ನೀವು ಬರ್ರಿ ಹೇಳ್ತೀನಿ ಮುಂದೆ. ಈಗ ಎಲ್ಲದ್ರಿ ಹೇಳಿದ್ರು ಜ್ಯೋತಿ ಸ್ಕೂಲ್ ಕಡೆ ಇದ್ರಿ ನೀವು? ಜ್ಯೋತಿ ಸ್ಕೂಲ್ ದಾಟಿ ಮುಂದೆ ಬಂದನ್ರಿ ನಮ್ದು ಈಗ ಕಾರ್ ಕಾಣಿಸೋಲ್ದ ನಿಮ್ಗೆ ಸರ್? ನಿಮ್ಗ ಕಾಣಿಸ್ಬೋದು ನೋಡ್ರಿ. ಹಾ 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 ಇಲ್ಲಿ ಮುಂದೆ
ಈ ಬಾಲ ತೆಗೈತಿ ನೋಡ್ರಿ ಕೆಳಗೆ ಅದಿರಿ ಅನ್ಸತ್ ಸರ್ ನಾವು. ಹಾ? ಡೌನಿಗೆ ಅದಿರಿ ಕಾಣಿಸ್ತತಿ. ಡೌನಿಗೆ ಅದಿರಲ್ಲ. ಬಂದ ನಿಮ್ ಮುಂದಾರೇನ್ರಿ ಜೊತೆಗೆ ಮುಂದಾರನ್ನೇ ಹಾ ಹಂಗೆ ಮುಂದೆ ಎಕ್ಸಾಕ್ಟ್ ಇದು ಗ್ರೌಂಡ್ ಐತಲ್ ಸರ್, ಸಿಪಿಎಡ್ ಗ್ರೌಂಡ್. ಹಾ ಸರ್, ಹಾ ಸರ್. ಸರ್ ಯಾವ ಮುಸ್ಲಿಂ ಅದನ್ರಿ ಅವ ಅವ್ ಲಿಂಕ್ ಇಲ್ಲ ಅಂತ ಹೇಳ್ರಿ ಅವಂಗು. ಇಲ್ಲಂತ್ರಿ ಇಲ್ಲ ಅವ್ ಯಾವ್ದೋ ಬೇರೆ ಇಟ್ಕೊಂಡ್ ಏನ್ ಮಾಡಾಕತ್ತಾರ ನೋಡ್ರಲ್ಲ. ಅದಕ್ಕೆ ಅಲ್ಲ ಅವ್ರಿಗೂ ಆಮೇಲೆ ಅವಾಗ ಡಿಲೀಟ್ ಮಾಡಿಸಿತ್ತು ಸರ್ ಅದನ್ನ. ಗೊತ್ತಿರ್ಲಿ ನಿಮ್ಗೆ? ಹೌದು. ಒಟ್ಟ ವರಿ ಮಾಡ್ಕೋಬೇಡ್ರಿ, ಮತ್ತ ಅಂತವ್ರಿಗೆ ಎಂಟರ್ಟೈನ್ ಮಾಡಕ್ ಹೋಗ್ಬೇಡ್ರಿ. ಇನ್ ಕೇಸ್ ಏನಾರ ಇದ್ರ ನಂಗೆ ಹೇಳ್ರಿ, ನಾವ್ ಹೇಳ್ತೇನೆ ಅವ್ರಿಗೆ. ಯಾವ್ರಿ ಹಾ ನೀವ ಆಮೇಲೆ ನಿಮ್ಗೆ ಹೇಳೈತಲ್ಲ ಎಲ್ಲೂ ಈಗ ಮೊನ್ನೆ ಮಾಡ್ದಂಗ ಆ ಮಿಸ್ಟೇಕ್ ಎಲ್ಲೂ ಮಾಡ್ಬೇಡ್ರಿ ಸರ್ ಅಷ್ಟೇ. ಯಾವ ಪ್ರದೀಪ್ ಪಾಟೀಲ್ ಯಾರು? ಪ್ರದೀಪ್ ಪಾಟೀಲ್ ಯಾರ್ರಿ? ಅವ್ ಯಾವ ಹೊಸಬ್ ಇರ್ಬೋದ್ರಿ ಹಂಗಾರ. ಇವೆಲ್ಲಾ ಯೂಟ್ಯೂಬರ್ಸ್ ರೀಪಾ, ಇವೆಲ್ಲಾ ದಿನಕ್ಕೆ ಒಂದೊಂದು ಹುಟ್ಕೊಳತಾವ. ನೀವು ಯೂಟ್ಯೂಬರ್, ಅನುರ್ ಜಮಾದಾರ ನೀವು ಯೂಟ್ಯೂಬರ್ ರೀ. ಹೌದು ಹೌದು. ಒಂದ್ ಯಾವ ಶಿವಳಬಾಯಿ ಮುಸ್ಲಿಂ ಡಾಕ್ಟರ್ ಮೇಲೆ ರೇಡ್ ಮಾಡದ್ ಬಂದೈತೇನ್ರಿ? ಹಾ ಟೀಚ್ ಮಾಡಬೇಕಪ್ಪ, ಡುಮ್ಗಳು ಅವ ಮಾಡಬೇಕಪ್ಪ, ಕಾಂಕ್ರೀಟ್ ಮಾಡಿಸ್ಕೋತ್ ನಾ ಹೇಳ್ರಿ. ಅವಾಗಿಂದ ಬಂದೈತೇನ್ರ? ಇವತ್ತು ಬೆಳಗ್ಗೆ ಒಂದು 10 ಸಾವಿರ ನಾನು ಇದಕ್ಕೆ ಹೋಗಿನಿ, ಚಿಚಟಿ ಹೋಗಿನಿ ನಡ್ಸಪ್ಪ. ಆಮೇಲೆ ಬೈಲ ಹೋಗಿದ್ನಿ. ಆಮೇಲೆ ಮೇಲೆ ಫೋನ್ ಮಾಡಕತ್ತ, ಮೀಟಿಂಗ್ ಬರೋ ಮುಂದೆ ಏನೋ ಅಂದ್ರೆ ಆಯ್ತು ನೋಡೋಣ ತಗೋಪ್ಪ ಇಷ್ಟ ನಾ ಮಾತಾಡ್ತೀನಿ ತಗೋ ಅಂತ ಯಾವ ಡೈರೆಕ್ಟರ್ ರೊಕ್ಕ ಈ ಯೂಟ್ಯೂಬರ್ಸ್ ಎಲ್ಲಾ ಹಂಗ ಆಗ್ಬಿಟ್ರ ಸರ್. ಈಗ ನಿಮ್ಗೆ ಗೊತ್ತಿರ್ಲಿ, ಅವಂಗ ಈಗ ಯಾರಿಗೋ ಒಬ್ರಿಗೆ ಕೊಟ್ಟಿರ್ತಿರಲ್ಲ, ಅವ್ ಏನ್ ಮಾಡ್ತಾವ ಗೊತ್ತಾನ, ಇಸ್ಕೊಂಡ್ ಹೋದವ ಹೋಗು ಅಲ್ಲಿ ಹೋಗಂತ ಅವ ಹೇಳುದ ಒಬ್ಬರಿಗೊಬ್ರು. ಅದಕ್ಕೆ ಮತ್ತೆ ಅದಕ್ಕೆ ಇದೇನು ಅದಕ್ಕೆ ಏನ್ ಬಂದ್ ತೋರ್ಸ್ ನೋಡ್ತಪ್ಪ ಇಷ್ಟ ಏನ್ ನಮ್ಗೆ. ಅಷ್ಟೇ ಕರ್ಸ್ಕೊರಿ ಆಫೀಸಿಗೆ, ಏನಾಯ್ತು ನೋಡ್ರಿ ನೀವು. ಇದೇನ್ ಹೋಗಿದ್ರಿ? ಇದೇನ್ ಹೋಗಿಲ್ಲ ಅಲ್ರಿ ಇದು? ಎಲ್ಲಿ ಹೋಗಿಲ್ಲ, ಅದು ಹೋಗಲ್ ಸರ್ ಸದ್ಯನೇ. ನೀವು ಅದ್ರ ಬಗ್ಗೆ ವರಿನ ಮಾಡ್ಕೋಬೇಡ್ರಿ. ಏನಾರ ಇದ್ರೆ ನಂಗೆ ಫೋನ್ ಮಾಡ್ರಿ. ಹಂಗ್ ಬಾಳ ಕಿರಿಕಿರಿ ಮಾಡತ್ರಿ ಯಾರೋ, ಹೇಳಕ್ ಬರ್ತೈತಿಲ್ಲ. ಅದಕ್ಕೆ ನೀವು ಕೆಲಸ ಮಾಡ್ಕೊಂಡ್ ಹೊಂಟ್ರಿ, ಇನ್ನೊಬ್ರದೇನ್ರಿ ಹುಸಾಬ್ರಿ. ಯಸ್ ಸರ್. ಸರ ಒಂದ್ರಾಗ ಸರ ಒಂದ್ ಬಂಡಲ್ದಾಗ 10,000 ರೂಪಾಯಿ ಕಡಿಮೆ ಅದಾವ ಸರ್. ಆಯ್ತು ಏನ್ ಮಾಡ್ತೀನಿ ಕಡಿಮೆ ಇದಾವೆ. ಕೊಟ್ಟವ 3 ಅಂತ ಕೊಟ್ರಿ. ಒಂದ್ರಾಗ್ರಿ ಅದ್ ಕಡಿಮೆ ಇದಾವ್ರಿ. ಅವ್ ಎನ್ಸು ವೈನಿಸ್ ಕೊಡಾಕತ್ತ ಹೋದ್ನಿ ಅವ್ರ ಕೈಯಾಗ. ಅದಕ್ಕೆ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಕೊಟ್ರ. ಓಜಿ ವಾರ್ತೆ ನ್ಯೂಸ್ ಕನ್ನಡ, ಬೆಳಗಾವಿ.